ಅದಕ್ಕೆ CCTV ಫುಟೇಜ್ ಯಾಕೆ? ಅದು ನಮ್ಮ ಕಂಪ್ನಿಯವರು ರೆಸಾರ್ಟ್ ಫುಟೇಜ್ ನೋಡಬೇಕು ಅಂದರು. ರೆಸಾರ್ಟ್ ಅವನ್ನ ಕೇಳಿದ್ರೆ ಅವ್ರು ರೆಸಾರ್ಟ್ ಫೋಟೋ ಮತ್ತೆ ವಿಡಿಯೋ ಕಳಿಸ್ತಾರೆ. ಇಲ್ಲದೆ ಹೋದ್ರೆ ಗೂಗಲ್ ನೋಡಿದ್ರೆ ಗೂಗಲಲ್ಲೇ ಎಲ್ಲ ಬಂದ್ಬಿಡುತ್ತೆ. ಸರಿ, ಅಷ್ಟು ಬೇಡ ಅಂತಂದ್ರೆ ನೀವೇ ಹೋಗಿ ಎಲ್ಲ ಫೋಟೋಸು ವಿಡಿಯೋಸ್ನ ಕ್ಯಾಪ್ಚರ್ ಮಾಡ್ಕೋಬೋದಲ್ವಾ? ಹಾಂ, ತಗೋಬೋದು. ಆದರೆ ನಿಮ್ಮ ಕಂಪ್ನಿಯವ್ರದ್ದು ಆಲ್ರೆಡಿ ಅಲ್ಲಿ ಇವೆಂಟ್ ನಡೆದಿದೆಯಲ್ಲ, ಆ ಫುಟೇಜ್ನ ನೋಡಿದ್ರೆ ಇವೆಂಟ್ ಹೇಗೆ ನಡೆಯುತ್ತೆ, ಅಲ್ಲಿ ಇವೆಂಟ್ ಮಾಡ್ಬೋದಾ ಇಲ್ವಾ ಒಂದು ಐಡಿಯಾ ಬರುತ್ತಲ್ವಾ? ಅದಕ್ಕೆ ನಾನೇನು ಹೆಲ್ಪ್ ಮಾಡ್ಬೇಕಂತೇನಿಲ್ವಲ್ಲ, ನೀವೇ ಹೋಗಿ ಕೇಳಿದ್ರೆ ನಿಮಗೆ ಕೊಡ್ತಾರಲ್ಲ. ನಾವು ಕೇಳಿದ್ವಿ, ಆದರೆ ಸಿಗ್ಲಿಲ್ಲ. ನೀನ್ ಕೇಳಿದ್ರೆ ಸಿಗುತ್ತೆ ಅಂತ. ಅದೆಲ್ಲ ಓಕೆ, ಆದರೆ ಯಾಕೆ ನಿಮಗೆ ನಮ್ಮ ಕಂಪ್ನಿ ಫಂಕ್ಷನ್ ಫುಟೇಜೇ ಬೇಕು? ಅಲ್ಲಿ 1000 ಫಂಕ್ಷನ್ಸ್ ನಡೆಯುತ್ತಲ್ವಾ, ಅದ್ರಲ್ಲಿ ಯಾವುದಾದ್ರೂ ಓಕೆ ತಾನೆ? ಇಲ್ಲ, ನಮ್ಗೆ ಅದೇ ಬೇಕು. ಅದೇ ನನ್ಗೆ ಅರ್ಥ ಆಗ್ತಿಲ್ಲ. ನಿಮ್ಗೆ ಯಾಕೆ ಅದೇ ಬೇಕಿತ್ತು? ನರ್ತನ ಗೊತ್ತಿರೋ ಕಂಪ್ನಿ ಫುಟೇಜ್ ಆದ್ರೆ ಕೇಳ್ಬೋದು. ಬೇರೆಯವ್ರ ಕಂಪ್ನಿದೆಲ್ಲ ಕೇಳಿದ್ರೆ ಡೌಟ್ ಬರಲ್ವಾ ಅವ್ರಿಗೆ? ಈಗೇನು ನಿನಗೆ ಸಹಾಯ ಮಾಡಕ್ ಆಯ್ತದೆ ಇಲ್ವಾ? ಆಗಲ್ಲ ಅಂತೆಲ್ಲ ಏನೂ ಇಲ್ಲ. ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದು ಪ್ರೈಸಿಂಗ್ ವಿಚಾರವಾಗಿ. ನೀವಲ್ಲೇನೋ ಇವೆಂಟ್ ಮಾಡ್ಬೇಕಂತಿದ್ದೀರಾ, ಸೊ ನನ್ನ ಕಂಪ್ನಿ ಕಡೆಯಿಂದ ಏನೋ ಸ್ವಲ್ಪ ಡಿಸ್ಕೌಂಟ್ ಕೊಡ್ಸೋಣ ಅಂತ ನಾನು ನಿಮ್ಮ ಹತ್ರ ಬಂದು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದು. ಅದ್ಬಿಟ್ಟು ನಾನು ಅವ್ರ ಹತ್ರ ಹೋಗಿ CCTV ಫುಟೇಜ್ ಕೊಡಿ ಅಂತ ಕೇಳಕ್ಕಾಗತ್ತಾ? ಅದೆಲ್ಲ ತುಂಬಾ ಕಾನ್ಫಿಡೆನ್ಷಿಯಲ್. ಹಾಗೆಲ್ಲ ಕೇಳಿದ ತಕ್ಷಣ ಅವ್ರು ಯಾರಿಗೂ ರೀಸನ್ ಇಲ್ಲದೆ ಕೊಟ್ಬಿಡಲ್ಲ. ಅಕಸ್ಮಾತ್ ಕೊಡ್ಬೇಕು ಅಂತಂದ್ರೂ ಅದಕ್ಕೆ ಪೊಲೀಸ್ ಕಂಪ್ಲೇಂಟ್ ಆಗಿರ್ಬೇಕು. ಅದು ಅಲ್ಲದೆ ನಮ್ಮ ಕಂಪ್ನಿ ಫಂಕ್ಷನ್ ಆಗಿ 2 ತಿಂಗಳು ಮೇಲಾಯ್ತಲ್ವಾ? ಯಾವುದೇ ಫುಟೇಜ್ ಸ್ಟೋರೇಜ್ ಆದ್ರೂ 2 ತಿಂಗಳ ಮೇಲೆ ಇರೋದಿಲ್ಲ. ನಿಮ್ಗೆ ಅಕಸ್ಮಾತ್ ಫುಟೇಜ್ ಬೇಕೇ ಬೇಕು ಅನ್ನೋ ಹಾಗಿದ್ರೆ ರೀಸೆಂಟಾಗಿ ಅಲ್ಲಿ ನಡೆದಿರೋ ಯಾವುದಾದ್ರೂ ಇವೆಂಟು ಫುಟೇಜ್ ಇಸ್ಕೊಡ್ತೀನಿ, ಓಕೆನಾ? ಇಲ್ಲ, ಪರವಾಗಿಲ್ಲ, ಬೇಡ ಬಿಡು. ಮೈನಾ, ನಡಿ. ಏನ್ ಖುಷಿ, ಯಾಕೆ ಹಾಗೆ ನೋಡ್ತಾ ಇದೀಯಾ? ಏನಿಲ್ಲ ಬಿಡು. ಇದೇನಾದ್ರೂ ಇಲ್ಲೇ ಇದ್ರೆ ಈ ಮೈನ ಏನಾದ್ರೂ ಮಾಡಿ ಕಂಡು ಹಿಡಿದು ಬಿಡ್ತಾಳೆ. ಈ ರೂಮಲ್ಲಿ ಎಲ್ಲಾದ್ರೂ ಇಡ್ಬೇಕಲ್ಲ, ಎಲ್ಲಿಡ್ಲಿ? ಓ ಇಲ್ಲ ಇಲ್ಲ, ಈ ಲತಿಕಾ ಪಮ್ಮಿದು ಸವಾಸ ಅಲ್ಲ. ಅವ್ರುಗಳು ದಡ್ರ ತರ ಏನಾದ್ರೂ ಮಾಡಿ ಹಾಕೊಟ್ಬಿಡ್ತಾರೆ. ಇದೇ ಸರಿಯಾದ ಜಾಗ. ಯಾವುದೇ ಕಾರಣಕ್ಕೂ ಯಾರು ಇಲ್ಲಿಗಂತೂ ಬರಲ್ಲ, ನೋಡೋದು ಇಲ್ಲ. ಅದು ಹೋಗ್ಲಿ, ಆ ಖುಷಿಯಾಗಿ ನನ್ನನ್ನು ಅನುಮಾನದಿಂದ ನೋಡ್ಕೊಂಡು ಹೋದ್ಲು. ಅವಳಿಗೇನಾದ್ರೂ ನನ್ನ ಮೇಲೆ ಡೌಟ್ ಬಂದಿರ್ಬೋದಾ? ಛೇ, ಇಲ್ಲ ಇಲ್ಲ, ನಾನೇ ಸುಮ್ಮನೆ ಓವರ್ ಥಿಂಕ್ ಮಾಡ್ತಾ ಇದ್ದೀನಿ. ಅವ್ರಿಗೆ ಹೆಲ್ಪ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ನಲ್ಲ, ಅದಕ್ಕೆ ಉರ್ಕೊಂಡು ಹಾಗೆ ನೋಡ್ಕೊಂಡು ಹೋಗಿರ್ತಾಳೆ. ಯಾವುದಕ್ಕೂ ನನ್ನ ಹುಷಾರಲ್ಲಿ ನಾನಿರಬೇಕು. ಅಯ್ಯೋ, ನಂಗೆ ಸಿಕ್ತಿಲ್ಲ, ಹೋಗ್ ಮೈನಾ. ಕೃಷ್ಣವೇಣಿ, ಹಲೋ. ಫೋನ್ ಈ ತರ ಫೋನ್ ಹುಡ್ಕೋರ್ನ ಜಗತ್ನಲ್ಲೇ ನೋಡಿಲ್ಲ. ನನ್ಗಲ್ಲ, ನಿನ್ ಫ್ರೆಂಡ್ಗೆ ಹೇಳು. ಅಷ್ಟು ಗೊತ್ತಾಗಲ್ವೇನೆ? ನಿಂಗೂ ಫೋನ್ ಮಾಡಿದಾಳೆ ಸಿರಿ. ಹಲೋ ಸಿರಿ. ಹೆಲೋ. ಏನು ಅಪರೂಪಕ್ಕೆ ನೆನ್ಸ್ಕೊಂಡ್ಬಿಟ್ಟಿದ್ಯಾ? ನೀನಂತೂ ನನ್ನ ನೆನ್ಸ್ಕೊಳ್ಳಲ್ಲ ಅಲ್ಲಮ್ಮ, ಅದಕ್ಕೆ ನಾನೇ ನೆನ್ಸ್ಕೊಂಡೆ. ಚೆನ್ನಾಗಿದ್ಯಾ? ಮನೇಲೆಲ್ಲ ಚೆನ್ನಾಗವ್ರ?
ಸಖತ್ತಾಗಿದೀವಿ. ನಾನಿವತ್ತು ಕಾಲ್ ಮಾಡಿದ್ ಯಾಕಂದ್ರೆ ನಾಳೆ ನಮ್ಮ ಮನೆಯಲ್ಲಿ ದಸರಾ ಹಬ್ಬ ಮಾಡ್ತಾ ಇದ್ದೀವಿ. ನೀವ್ ತಪ್ಪದೆ ಬರ್ಬೇಕು. ಹಬ್ಬಕ್ಕ ಅದು ಹೆಲೋ, ಅದು ಇಲ್ಲ ಇದು ಇಲ್ಲ. ಬರ್ಬೇಕಂದ್ರೆ ಬರ್ಬೇಕಷ್ಟೇ. ಗಣೇಶ ಹಬ್ಬಕ್ಕೆ ಕರೆದಿದ್ದೆ, ಆಗ್ಲೂ ಬಂದಿಲ್ಲ. ಈ ಸರಿ ಏನಾದ್ರೂ ಕೈ ಕೊಟ್ರೆ ಅದು ಹಂಗಲ್ಲ ಸಿರಿ, ನಿಂಗೆ ಹೆಂಗೆ ಹೇಳ್ಬೇಕೋ ಗೊತ್ತಾಯ್ತಿಲ್ಲ. ನನಗೆ ತುಂಬ ಕೆಲಸ ಇದೆ. ಮೇಡಮ್, ಹಬ್ಬಕ್ಕೆ ರಜಾ ಇರುತ್ತೆ ಅಂತ ನನ್ಗೂ ಗೊತ್ತು. ಅಲ್ಲಿ ಕೃಷ್ಣವೇಣಿ ಅಕ್ಕ ಮತ್ತೆ ಖುಷಿ ಅಕ್ಕ ಇದ್ದಾರಾ? ಹಾಯ್ ಸಿರಿ, ಹೇಗಿದ್ಯಾ? ಸೂಪರ್ ಆಗಿದ್ದೀನಿ. ಸ್ಪೀಕರ್ ಹಾಕೆ. ಆಯ್ತು ಬಿಡು. ಬಾಯಿ ಕಡೆ. ನೀವ್ ಹೇಗಿದ್ದೀರಾ? ಸೂಪರ್ ಆಗಿದ್ದೀವಿ. ಸೋಡಾ ಬುಡಿ ಅಕ್ಕನು ಸೂಪರ್ ಆಗಿದ್ದಾಳೆ. ಸರಿ, ಹಾಗಾದ್ರೆ ಎಲ್ಲರೂ ದಸರಾಗೆ ಮೈಸೂರಿಗೆ ಬಂದ್ಬಿಡಿ. ನಮ್ಮ ಮನೇಲಿ ಹಬ್ಬ ಇದೆ, ಹಬ್ಬ ಮುಗಿಸ್ಕೊಂಡು ಹೋಗಿ. ಓ, ಪಕ್ಕ ಬರ್ತೀವಿ. ಓ, ನಿಮ್ಮ ಮೈನಾ ಮೇಡಮ್ ಏನೋ ಬರಲ್ಲ ಅಂತ ಇದ್ರು. ನಾವು ಕರ್ಕೊಂಡ್ ಬರ್ತೀವಿ ಬಿಡು. ಅಷ್ಟೇ. ಓಕೆ, ಥ್ಯಾಂಕ್ ಯು, ಬಾಯ್. ಬಾಯ್. ಓಕೆ, ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಳ್ಳಿ, ಮೈಸೂರಿಗೆ ಹೊರಡೋಣ. ದಸರಾ ಹಬ್ಬಕ್ಕೆ ಎಲ್ರು ನಮ್ಮ ಮನೆಗೆ ಬರ್ತಾ ಇದಾರೆ. ಮೈಸೂರು ದಸರಾ ಎಷ್ಟೊತ್ತು ಸುಂದರ ಮೈಸೂರು. ಖುಷಿ, ನಂಗೊಂದ್ ಸ್ವಲ್ಪ ಕೆಲ್ಸ ಇದೆ. ಅಂದ್ರೆ ಆಫೀಸಲ್ಲಿ ಪೂಜೆ, ನಾನ್ ಮುಗಿಸ್ಕೊಂಡ್ ಬರ್ತೀನಿ, ನೀವಿಬ್ರು ಹೋಗಿರಿ. ನಿಂದ್ ಯಾವಾಗ್ಲೂ ಇದ್ದಿದ್ದೆ. ಸ್ವಲ್ಪ ನಿಲ್ಲಿಸ್ತೀರಾ? ನಾನ್ ಬರಕಿಲ್ಲ, ನೀ ಹೋಗ್ ಬನ್ನಿ. ಯಾಕೆ ಅಂತ ಕೇಳ್ತಿದ್ಯಾ? ನನ್ ಪರಿಸ್ಥಿತಿ ನಿಮಗ್ ಗೊತ್ತಿಲ್ವಾ? ಮೈನಾ, ನಾವೇನ್ ಪಾರ್ಟಿ ಮಾಡೋದಕ್ ಹೋಗ್ತಿದೀವಾ? ಹಬ್ಬಕ್ ಹೋಗ್ತಾ ಇರೋದು. ನಿನಗೂ ಚೇಂಜ್ ಇರುತ್ತೆ, ಮನ್ಸಿಗೆ ನೆಮ್ಮದಿ ಸಿಗುತ್ತೆ. ಸುಮ್ನೆ ಬಾ, ಹೋಗ್ ಬರೋಣ. ಹೌದು ಮೈನಾ, ಬರಲ್ಲ ಅನ್ಬೇಡ ಪ್ಲೀಸ್, ಬಾರೆ ಹೋಗೋಣ. ನಾನ್ ಬರಕಿಲ್ಲ, ನನಗ್ ಬಲ್ವಂತ ಮಾಡ್ಬೇಡಿ. ಅಲ್ಲಿ ಧ್ರುವ ಅವ್ರು ಬಂದ್ರೆ ನಾನೇನ್ ಮಾಡ್ಲಿ? ಬರ್ಲಿ ಬಿಡು, ಅವ್ರು ಬಂದ್ರೆ ನಿನ್ಗೇನು? ಅವ್ರ ಪಾಡಿಗೆ ಅವ್ರು ಇರ್ತಾರೆ, ನಿನ್ ಪಾಡಿಗೆ ನೀನಿರು. ನಿನ್ಗೇನ್ ತಲೆ ಕೆಟ್ಟಿದ್ಯಾ? ಅವ್ರ ಹತ್ರ ನನ್ ಸರಿಯಾಗಿ ಮಾತಾಡ್ತಿಲ್ಲ. ಮಾತಾಡೋದಿರ್ಲಿ, ಅವ್ರಿಗೆ ಸರಿಯಾಗಿ ನನ್ ಮುಖನೂ ತೋರಿಸ್ತಿಲ್ಲ. ಅಂತದ್ರಲ್ಲಿ ಅವ್ರು ನನ್ ಎದುರಿಗೆ ಬಂದ್ರೆ ನಾನ್ ಹೇಗೆ ಎದುರಿಸ್ಲಿ? ಓಕೆ ಕೃಷ್ಣವೇಣಿ, ಕಮ್ ಹಿಯರ್, ಐ ಹ್ಯಾವ್ ಅ ಪ್ಲಾನ್. ಈಗ ನಾವೇನೇನೋ ಥಿಂಕ್ ಮಾಡೋ ಬದಲು ಸಿರಿಗೆ ಡೈರೆಕ್ಟ್ ಆಗಿ ಕಾಲ್ ಮಾಡಿ ಧ್ರುವನ ಇನ್ವೈಟ್ ಮಾಡಿದಾಳ ಇಲ್ವಾ ಅಂತ ಕೇಳೋಣ. ಅವ್ರು ಬರ್ತಿಲ್ಲ ಅಂದ್ರೆ ಮೈನಾ ಬರೋದಕ್ಕೆ ಏನು ಸಮಸ್ಯೆನೇ ಇರಲ್ಲ. ಆಮ್ ಐ ರೈಟ್? ಮೈನಾ, ನಿನ್ಗಿದು ಓಕೆನಾ? ಕಾಲ್ ಮಾಡು. ಸರಿ, ಫೋನ್ ಮಾಡು. ಫೋನ್ ತಗೋ. ಹೇಳು ಮೈನಾ. ಪುಟ್ಟಿ, ಅದು ನೀನು ಹಬ್ಬಕ್ಕೆ ಧ್ರುವಣ್ಣನ್ನು ಕರೆದಿದ್ಯಾ? ಅಯ್ಯೋ, ನಿನ್ನ ಹತ್ರ ಮಾತಾಡ್ತಾ ನಂಬರ್ ಕೇಳೋದೆ ಮರ್ತೋಯ್ತು. ಅವ್ರ ನಂಬರು ನನ್ನ ಹತ್ರ ಇಲ್ಲ. ನೀ ನನ್ಗೆ ನಂಬರ್ ಕಳ್ಸು, ನಾನು ಅವ್ರಿಗೆ ಕಾಲ್ ಮಾಡಿ ಇನ್ವೈಟ್ ಮಾಡ್ತೀನಿ. ಹೆಂಗಿದೆ ನನ್ನ ಐಡಿಯಾ? ಸರಿ, ಹೇಳಮ್ಮ ಇನ್ನೊಂದ್ಸರಿ. ನೀ ನನ್ಗೆ ನಂಬರ್ ಕಳ್ಸು, ನಾನು ಅವ್ರಿಗೆ ಕಾಲ್ ಮಾಡಿ ಇನ್ವೈಟ್ ಮಾಡ್ತೀನಿ. ಸಿರಿ, ಪರವಾಗಿಲ್ಲ ಬಿಡು, ನಾವೇ ಹೇಳಿ ಕರ್ಕೊಂಡ್ ಬರ್ತೀವಿ. ನೀನ್ ಕರಿಯಕ್ಕೂ ನಾನ್ ಕರಿಯಕ್ಕೂ ವ್ಯತ್ಯಾಸ ಇಲ್ವಾ? ನೀನ್ ಸುಮ್ನೆ ನಂಬರ್ ಕಳ್ಸು, ನಾನು ಇನ್ವೈಟ್ ಮಾಡ್ತೀನಿ. ಇಟ್ಸ್ ಓಕೆ ಸರಿ, ಧ್ರುವ ಅವರು ಏನು ಅನ್ಕೊಳಲ್ಲ, ನಾವೇ ಕರ್ಕೊಂಡ್ ಬರ್ತೀವಿ. ಓಕೆ, ಬಾಯ್. ಅದು ಐಡಿಯಾ ಚೆನ್ನಾಗಿರ್ಲಿಲ್ಲ, ನಾವು ಫೋನ್ ಮಾಡಬಾರ್ದಿತ್ತು ಅಲ್ವಾ? ಧ್ರುವನ್ ಕರ್ಕೊಂಡು ಹೋಗೋದೇ ಬೇಡ, ಸಿರಿ ಕೇಳಿದ್ರೆ ಏನೋ ಒಂದ್ ರೀಸನ್ ಹೇಳೋಣ. ಕರ್ಕೊಂಡ್ ಬರ್ತೀವಿ ಅಂತ ಹೇಳಿ ಈಗ ಕರ್ಕೊಂಡ್ ಹೋಗಿಲ್ಲ ಅಂದ್ರೆ ಅವಳಿಗೆ ಬೇಜಾರಾಗಕ್ಕಿಲ್ವಾ? ಹಾಗಂತ ಧ್ರುವನ್ ಬಿಟ್ಟು ಹೋದ್ರೆ ನಿನಗ್ ಬೇಜಾರಾಗಲ್ವಾ?